ಆತ್ಮೀಯ ವಿದ್ಯಾರ್ಥಿಗಳೇ, ಈ ಸೈನ್ಸ್ 10th ಸ್ಟ್ಯಾಂಡರ್ಡ್ ಸೈನ್ಸ್ ಸಬ್ಜೆಕ್ಟ್ನಲ್ಲಿ ಅತ್ಯಂತ ಕನಿಷ್ಠ ಮಿನಿಮಮ್ 40 ಮಾರ್ಕ್ಸ್ಗಳನ್ನ ಹೆಂಗೆ ಸ್ಕೋರ್ ಮಾಡಬೇಕು, ಹೌ ಟು ಸ್ಕೋರ್ ಎ ಮಿನಿಮಮ್ 40 ಮಾರ್ಕ್ಸ್ ಇನ್ ದ ಸೈನ್ಸ್ ಸಬ್ಜೆಕ್ಟ್. ತುಂಬ ಈಸಿಯಾಗಿ ಪಾಸ್ ಆಗಲಿಕ್ಕೆ ಭಾಳಷ್ಟು ಟೆಕ್ನಿಕ್ಸ್ಗಳಿದ್ದಾವೆ, ಭಾಳಷ್ಟು ಈಸಿ ವೇಗಳಿದ್ದಾವೆ. ಅವುಗಳನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ, ಅಂದರೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ಬೋದು, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳಾಗಿರ್ಬೋದು, ಅವುಗಳನ್ನ ನಾವು ಕಲ್ತ್ಬಿಟ್ರೆ ತುಂಬ ಈಸಿಯಾಗಿ ನಾವು ಪಾಸ್ ಆಗ್ಬೋದು. ಅದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಸಮ್ ಸ್ಮಾರ್ಟ್ ವರ್ಕ್ ಫಾರ್ಮುಲಾ, ಹೌ ಟು ಪ್ರಿಪೇರ್ ಫಾರ್ ಟಾರ್ಗೆಟ್ 40. ಪ್ರಾಕ್ಟೀಸಿಂಗ್ ಡ್ರಾಯಿಂಗ್ 12 ಮಾರ್ಕ್ಸ್ ಇರುತ್ತೆ. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರು 2 ಮಾರ್ಕ್ಸಿಗಿರುತ್ತೆ. ಹೈಡ್ರೋಕಾರ್ಬನ್ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ, ನೇಮಿಂಗ್ ದ ಕಾಂಪೌಂಡ್ಸ್ ಬೈ ಯೂಸಿಂಗ್ ಫಂಕ್ಷನಲ್ ಗ್ರೂಪ್ಸ್ 4 ಮಾರ್ಕ್ಸಿಗಿರುತ್ತೆ. ಫಾರ್ಮುಲಾಸ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ 4 ಮಾರ್ಕ್ಸಿಗಿರುತ್ತೆ. ಈಕ್ವೇಷನ್ ಬ್ಯಾಲೆನ್ಸ್, ಒಂದು ಬ್ಯಾಲೆನ್ಸ್ ಈಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ 2 ಮಾರ್ಕ್ಸ್ ಇರುತ್ತೆ. ಇಂಪಾರ್ಟೆಂಟ್ ಡಿಫರೆನ್ಸ್ ಟೈಪ್ ಕ್ವಶನ್ಸ್ 4 ಮಾರ್ಕ್ಸಿಗಿರುತ್ತೆ. ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ 2 ಮಾರ್ಕ್ಸಿಗಿರುತ್ತೆ. ಲೀಸ್ಟಿಂಗ್ ಔಟ್ ಯೂಸಸ್ ಆಫ್ ಕೆಮಿಕಲ್ ಕಾಂಪೌಂಡ್ಸ್ 2 ಮಾರ್ಕ್ಸಿಗಿರುತ್ತೆ. ಇಂಪಾರ್ಟೆಂಟ್ ಸೆಲೆಕ್ಟೆಡ್ ವೆರಿ ಶಾರ್ಟ್ ಆನ್ಸರ್ಸ್ 4 ಮಾರ್ಕ್ಸಿಗಿರುತ್ತೆ. ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ 4 ಮಾರ್ಕ್ಸ್ ಇರುತ್ತೆ. ಟೋಟಲ್ 40 ಮಾರ್ಕ್ಸ್ ಈಸಿಯಾಗಿ ತಗೋಬೋದು ನಾವು ಇದನ್ನು ಓದೋದ್ರಿಂದ. ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಚಾಪ್ಟರ್ನ ಈ ಕಂಪ್ಲೀಟ್ಲಿ ತೆಗೆದುಬಿಟ್ಟಿದ್ದಾರೆ. ಫಿಸಿಕ್ಸ್ ಪಾರ್ಟಲ್ಲಿ ದ ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಅದನ್ನು ತೆಗೆದಿದ್ದಾರೆ. ಆಮೇಲೆ ಇಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅದನ್ನು ತೆಗೆದಿದ್ದಾರೆ. ಈ ಥರ ಇಂಪಾರ್ಟೆಂಟ್ ಚಾಪ್ಟರ್ ಏನು ತೆಗೆದಿದ್ದಾರೋ ಅದನ್ನು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ಕರೆಕ್ಟಾಗಿ ಓದ್ಕೊಂಡ್ಬಿಟ್ರೆ ನಮಗೆ ಈಸಿಯಾಗಿ ಪಾಸ್ ಆಗ್ಬೋದು. ಇದೆಲ್ಲ ಕಂಪ್ಲೀಟ್ 80 ಮಾರ್ಕ್ಸ್ಗಿದೆ. ಇದರಲ್ಲಿ ಕೆಲವೊಂದಿಷ್ಟು ಎಲ್ಲದನ್ನು ಹಾಕಿದ್ದಾರೆ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸ್ ಚಾಪ್ಟರ್ ಇಲ್ಲ ಎಕ್ಸಾಮ್ಗೆ, ಅದು ಹಾಕಿದ್ದಾರೆ. ಓಕೆ, ಟೈಪ್ಸ್ ಆಫ್ ಕ್ವಶನ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಆಮೇಲೆ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ ಕ್ವಶನ್ಸು, 3 ಮಾರ್ಕ್ ಕ್ವಶನ್ಸು, 4 ಮಾರ್ಕ್ ಕ್ವಶನ್ಸ್, 5 ಮಾರ್ಕ್ ಕ್ವಶನ್ಸ್, ಈ ಥರ ಇರುತ್ತೆ. ಈ ಕ್ವಶನ್ಸ್ಗಳು ನೆಕ್ಸ್ಟು ಹೆಂಗೆ ಬರುತ್ತೆ ನೋಡ್ತಾ ಹೋಗೋಣ. ಲೀಸ್ಟ್ ಆಫ್ ಡಯಾಗ್ರಾಮ್ಸ್ ಗಿವನ್ ಬೈ KSEB, ಕರ್ನಾಟಕ ಸ್ಟೇಟ್ ಎಜುಕೇಷನ್ ಬೋರ್ಡಿಂದ ಯಾವ ಡಯಾಗ್ರಾಮ್ಸ್ ಇಂಪಾರ್ಟೆಂಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೇಮ್ ಆಫ್ ದ ಚಾಪ್ಟರ್ ವಿತ್ ಪೇಜ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಎಲೆಕ್ಟ್ರೋಲೈಸಿಸ್ ಆಫ್ ವಾಟರ್ ಪೇಜ್ ನಂಬರ್ 9ಗಿದೆ. ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನುಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಬೈ ಗ್ಯಾಸ್ ಬೈ ಬರ್ನಿಂಗ್ 19 ಪೇಜ್ನಾಗಿದೆ. ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ 22 ಪೇಜ್ನಲ್ಲಿದೆ. ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ 43 ಪೇಜ್ನಲ್ಲಿದೆ. ಟೆಸ್ಟಿಂಗ್ ದ ಕಂಡಕ್ಟಿವಿಟಿ ಆಫ್ ದ ಸಾಲ್ಟ್ ಸೊಲ್ಯೂಷನ್ 48 ಪೇಜ್ನಲ್ಲಿದೆ. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರು 53 ಪೇಜ್ನಲ್ಲಿದೆ. ಓಪನ್ ಅಂಡ್ ಕ್ಲೋಸ್ಡ್ ಸ್ಟೊಮಟಲ್ ಪೋರ್ 63 ಪೇಜ್ನಲ್ಲಿದೆ. ಹ್ಯೂಮನ್ ಅಲಿಮೆಂಟ್ರಿ ಕೆನಲ್ 65 ಪೇಜ್ನಲ್ಲಿದೆ. ಸ್ಕಿಮ್ಯಾಟಿಕ್ ಸೆಕ್ಷನಲ್ ವ್ಯೂ ಆಫ್ ದ ಹ್ಯೂಮನ್ ಹಾರ್ಟ್ 72 ಪೇಜ್ನಲ್ಲಿದೆ. ಎಕ್ಸ್ಕ್ರೇಟರಿ ಸಿಸ್ಟಮ್ ಇನ್ ಹ್ಯೂಮನ್ ಬೀಯಿಂಗ್ಸು 76 ಪೇಜ್ನಲ್ಲಿದೆ. ಸ್ಟ್ರಕ್ಚರ್ ಆಫ್ ಎ ನೆಫ್ರಾನ್ 77 ಪೇಜ್ನಾಗಿದೆ. ಸ್ಟ್ರಕ್ಚರ್ ಆಫ್ ಎ ನ್ಯೂರಾನ್ 81 ಪೇಜ್ನಾಗಿದೆ. ಹ್ಯೂಮನ್ ಬ್ರೈನ್ 84 ಪೇಜ್ನಲ್ಲಿದೆ. ಎ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ 94 ಪೇಜ್ನಾಗಿದೆ. ಸಿಂಬಲ್ಸ್ ಆಫ್ ಸಮ್ ಕಾಮನ್ಲಿ ಯೂಸ್ಡ್ ಕಾಂಪೊನೆಂಟ್ಸ್ ಇನ್ ಸರ್ಕ್ಯೂಟ್ ಡಯಾಗ್ರಾಮ್ಸ್ 97 ಪೇಜ್ನಾಗಿದೆ. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಫಾರ್ ಸ್ಟಡಿಂಗ್ ಹೋಮ್ಸ್ ಲಾ 98 ಪೇಜ್ನಾಗಿದೆ. ರೆಸಿಸ್ಟೆನ್ಸ್ ಇನ್ ಸೀರೀಸು, ರೆಸಿಸ್ಟೆನ್ಸ್ ಇನ್ ಪ್ಯಾರಲಲ್ ಅದು 10ನೇ ಪೇಜ್ನಾಗಿದೆ. ಎ ಪ್ಯಾಟರ್ನ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇನ್ಕ್ಲೂಡಿಂಗ್ ದ ಫೀಲ್ಡ್ ಲೈನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಸ್ಟ್ರೇಟ್ ಕಂಡಕ್ಟಿಂಗ್ ವೈರ್ ಅದು 121 ಪೇಜ್ನಾಗಿದೆ. ಇದು ಮೇಲ್ಗಡೆ 101 ಅದು ಆ್ಯಕ್ಚುಲಿ ಸಾರಿ. ಎ ಸಿಂಪಲ್ ಎಲೆಕ್ಟ್ರಿಕ್ ಮೋಟರ್ ಡಯಾಗ್ರಾಮ್ 126 ಪೇಜ್ನಾಗಿದೆ. ಇಲಿಸ್ಟ್ರೇಷನ್ ಆಫ್ ದ ಪ್ರಿನ್ಸಿಪಲ್ ಎಲೆಕ್ಟ್ರಿಕ್ ಜನರೇಟರ್ 130 ಪೇಜ್ನಾಗಿದೆ. ಲಾಂಜಿಟ್ಯೂಡ್ನಲ್ ಸೆಕ್ಷನ್ ಆಫ್ ಫ್ಲವರ್ 44 ಪೇಜ್ನಾಗಿದೆ. ಜರ್ಮಿನೇಷನ್ ಆಫ್ ಪಾಲನ್ ಆನ್ ಸ್ಟಿಗ್ಮಾ, ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್, ಆ ಪಾಠದಲ್ಲಿ ಬರುತ್ತೆ, ನೋಡ್ಕೊಳ್ರೆ ಕರೆಕ್ಟಾಗಿ ಪೇಜ್ ನಂಬರು. ಲೈಟ್ ರಿಫ್ಲೆಕ್ಷನ್ ಚಾಪ್ಟರ್ನಲ್ಲಿ ರೇ ಡಯಾಗ್ರಾಮ್ಸು ವೆರಿ ಇಂಪಾರ್ಟೆಂಟ್ ನೋಟ್, ಇದು ಬರುತ್ತೆ. ಲೈಟ್ ರಿಫ್ರಾಕ್ಷನ್ಸು, ದ ಪೊಸಿಷನ್ ಸೈಜ್ ಆ್ಯಂಡ್ ದ ನೇಚರ್ ಆಫ್ ದ ಇಮೇಜ್ ಫಾರ್ಮುಲಾ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಳ್ರಿ. ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡಲ್ಲಿ ಅದು ಆ್ಯಕ್ಚುಲಿ ಎಕ್ಸಾಮಿಗೆ ಬರಲ್ಲ ಅಂತ ಹೇಳಿದ್ದೀವಿ, ಬಟ್ ಐ ಕೊಟ್ಟಿದ್ದಾರೆ. ಕರೆಕ್ಷನ್ ಆಫ್ ಮಯೋಫಿಯಾ ಕೊಟ್ಟಿದ್ದಾರೆ, ಅದು ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ, ಬಟ್ ಇದು ಆ್ಯಕ್ಚುಲಿ ಎಕ್ಸಾಮ್ಗೆ ಇಲ್ಲ ಅಂತ ಹೇಳಿದ್ದಾರೆ ಅಡ್ವೈಸರಿ ಸಿಲೆಬಸಲ್ಲಿ. ಈ ಲೀಸ್ಟ್ ಆಫ್ ಡಯಾಗ್ರಾಮ್ಸ್ನ ನಾವು ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೋಡ್ಕೊಳ್ರಿ ಏನೇನು ಡಯಾಗ್ರಾಮ್ಸ್ ಇದೆ. ಈ ಥರ ಡಯಾಗ್ರಾಮ್ಸ್ಗಳನ್ನ ನೀವು ಕರೆಕ್ಟಾಗಿ ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ರಿ ಸರಿಯಾಗಿ. ವಿತ್ ದೇರ್
ಲೇಬಲಿಂಗ್ ದ ಪಾರ್ಟ್ಸ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿಕೊಂಡ್ರೆ ಕಂಪ್ಲೀಟ್ ಎಲ್ಲ ಲೇಬಲ್ಸ್ ಎಲ್ಲ ಕರೆಕ್ಟಾಗಿರುತ್ತೆ. ಲುಕ್ ಅಟ್ ದ ಲೇಬಲಿಂಗ್, ಹೌ ಟು ಲೇಬಲ್, ವೇರ್ ವಿ ಹ್ಯಾವ್ ಟು ಪುಟ್ ದ ಲೇಬಲ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಡಯಾಗ್ರಾಮ್ಸ್ ಟ್ವೈಸ್ ಆರ್ ಥ್ರೈಸ್ ಆರ್. ಈ ಥರ ಪ್ರಾಕ್ಟೀಸ್ ಮಾಡಿರಿ 2 ಸರಿ 3 ಸರಿ 10 ಸರಿ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ 15ರಿಂದ 16 ಮಾರ್ಕ್ಸು ಡಯಾಗ್ರಾಮ್ಸ್ನಲ್ಲೇ ಬರುತ್ತೆ ನಿಮಗೆ. ಓಕೆ, ಇದೆಲ್ಲ ಕರೆಕ್ಷನ್ಸ್. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ 2 ಮಾರ್ಕ್ ಕ್ವಶನ್ಸಿಗೆ ಕಂಪಲ್ಸರಿ ಬರುತ್ತೆ. ರೈಟ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ದ ಫಾಲೋವಿಂಗ್: ಕಾರ್ಬನ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಈಥೇನ್, ಈಥೀನ್, ಈಥೈನ್, ಸೈಕ್ಲೋಪ್ರೋಪೇನ್. ಎರಡನೇದು ನೈಟ್ರೋಜನ್ ಆಟಮ್, ನೈಟ್ರೋಜನ್ ಮಾಲಿಕ್ಯೂಲ್, ಅಮೋನಿಯಾ, ಸಲ್ಫರ್, S8 ಮಾಲಿಕ್ಯೂಲ್, ಹೈಡ್ರೋಜನ್ ಆಟಮ್ ಅಂಡ್ ಮಾಲಿಕ್ಯೂಲ್, ಆಕ್ಸಿಜನ್ ಆಟಮ್ ಅಂಡ್ ಮಾಲಿಕ್ಯೂಲ್. ಹೈಡ್ರೋಕಾರ್ಬನ್ ಮಾಲಿಕ್ಯುಲರ್ ಫಾರ್ಮುಲಾ ಅಂಡ್ ಸ್ಟ್ರಕ್ಚರ್ಸ್, ಫಾರ್ಮುಲಾ ಅಂಡ್ ಸ್ಟ್ರಕ್ಚರ್ಸ್ ಆಫ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಾಂಪೌಂಡ್ಸ್ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್. ಇದ್ರದ್ದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ: ಮೀಥೇನ್ ಸ್ಟ್ರಕ್ಚರು, ಈಥೇನ್ ಸ್ಟ್ರಕ್ಚರು, ಪ್ರೋಪೇನ್ ಸ್ಟ್ರಕ್ಚರು, ಬ್ಯೂಟೇನ್ ಸ್ಟ್ರಕ್ಚರು, ಪೆಂಟೇನ್ ಸ್ಟ್ರಕ್ಚರ್. ಇವುಗಳನ್ನ ಸ್ಟ್ರಕ್ಚರ್ನ ನೀವು ನೋಡ್ಕೊಂಡಿರಬೇಕು. ಇದಾದ ನಂತರ ಸ್ಟ್ರಕ್ಚರ್ ಆಫ್ ಸೈಕ್ಲಿಕ್ ಆಲ್ಕೇನ್ಸ್. ಇವು ಸೈಕ್ಲಿಕ್ ಆಲ್ಕೇನ್ಸ್ನ, ಅವು ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್ಸ್. ಇವು ಸೈಕ್ಲಿಕ್ ಆಲ್ಕೇನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ರಿ. ಒಂದ್ಸರಿ ನೀಟಾಗಿ ಬರ್ಕೊಳ್ರಿ. ಇವು ಎಲ್ಲ ಕ್ವಶನ್ಸ್ಗಳನ್ನ ನೀವು ನಿಮ್ಮದೇ ಆದಂಥ ಒಂದು ಪೇಜಲ್ಲಿ ಬರ್ಕೊಳ್ರಿ. ಈ ವಿಡಿಯೋದಲ್ಲಿ ಏನಿರ್ತದಲ್ಲ, ವಿಡಿಯೋದಲ್ಲಿ ಇದ್ದನ್ನು ನೀಟಾಗಿ ನೀವು ಬರ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ರೀಡ್ ಯುವರ್ ಓನ್ ಹ್ಯಾಂಡ್ ರೈಟಿಂಗ್. ನಾವು ಎಕ್ಸಾಮ್ನಲ್ಲಿ ಒಂದು ಮೆಥಡ್ ಏನಿರ್ತದೆ ಅಂತಂದರೆ, ನಮ್ಮ ಹ್ಯಾಂಡ್ ರೈಟಿಂಗ್ ಓದಿದ್ದು ನೆನ್ಪಿಟ್ಕೊಳ್ಳೋಕೆ ಭಾಳ ಈಸಿ. ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್, ಈಸಿ ಟು ರಿಮೆಂಬರ್ ದ ಆನ್ಸರ್ಸ್. ತುಂಬ ಈಸಿಯಾಗಿ ನಾವು ರಿಮೆಂಬರ್ ಮಾಡ್ಕೋಬೋದು. ಇಲ್ಲಿ ನೇಮಿಂಗ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಇದೆಯಲ್ಲ, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್. ಏನು OH ಇದ್ದಾಗ ಆಲ್ಕೋಹಾಲ್ ಇರ್ತದೆ, CH ಇದು ಆಲ್ಡಿಹೈಡ್ ಇರ್ತದೆ, ಕ್ಲೋರೋ ಆ್ಯಂಡ್ ಬ್ರೋಮೋ ಇದ್ರದ್ದು ಯಾವ ಥರ ನಾವು ಅಟ್ಯಾಚ್ ಮಾಡಬೇಕು ಅನ್ನೋದನ್ನು ನೀವು ಕರೆಕ್ಟಾಗಿ ಕಲ್ತ್ಕೊಡ್ರಿ. ಬೆಂಜಿನ್ ರಿಂಗ್ ಕಂಪಲ್ಸರಿ ಕೆಲವೊಂದ್ಸರಿ ಕೇಳ್ತಿರ್ತಾನೆ. ಲುಕ್ ಅಟ್ ದಟ್ ಬೆಂಜಿನ್ ರಿಂಗ್. ಇದಾದ ನಂತರ ಅಲ್ಕೈನ್ಸು ಸ್ವಲ್ಪ ಕಲ್ತ್ಕೊಳ್ರಿ. ಫಾರ್ಮುಲಾ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್. ಈ ಫಾರ್ಮುಲಾಗಳು ಗೊತ್ತಿದ್ದರೆ ತುಂಬ ಈಸಿಯಾಗಿ ನೀವು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಬೋದು. ಯಾಕಂದರೆ ಇಲ್ಲಿ ನೋಡಿ, ಎಲೆಕ್ಟ್ರಿಸಿಟಿ ಚಾಪ್ಟರ್ನಲ್ಲಿ ಟು ಫೈಂಡ್ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಕೊಟ್ಟಿದ್ದಾರೆ. Q = IT. ಕರೆಂಟು ಮತ್ತು ನಮಗೆ ಟೈಮಿಂಗ್ ಕೊಟ್ಬಿಟ್ರೆ ನಮಗೆ Q ನಾವು ಈಸಿಯಾಗಿ ಕಂಡುಹಿಡಿಬೋದು. ಟೈಮ್ ಟೇಕನ್ ಅಂತ ಇರುತ್ತಲ್ಲ, T. ಟು ಫೈಂಡ್ ಔಟ್ ಎಲೆಕ್ಟ್ರಿಕ್ ಕರೆಂಟ್ I = Q/T. ಟು ಫೈಂಡ್ ಔಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ V = W/Q. W = ವರ್ಕ್ ಡನ್, Q = ಚಾರ್ಜ್. ಈ ಥರ ಎಲ್ಲ ಕ್ವಶನ್ಸ್ ನೀವು ನೋಡ್ಕೊಳ್ರಿ. ಲೀಸ್ಟ್ ಲೈಟ್ ರಿಫ್ಲೆಕ್ಷನ್ ರಿಫ್ರಾಕ್ಷನ್ ಇದ್ರದ್ದು ಸ್ನೆಲ್ಸ್ ಲಾ N = sin A / sin R ಇದ್ರ ನೋಡ್ಕೊಳ್ರಿ. ಮಿರರ್ ಫಾರ್ಮುಲಾ ನೋಡ್ಕೊಳ್ರಿ. 1/f = 1/v + 1/u. ಲೆನ್ಸ್ ಫಾರ್ಮುಲಾ 1/f = 1/v - 1/u. ಫೋಕಲ್ ಲೆಂತ್ F = R/2. ಮ್ಯಾಗ್ನಿಫಿಕೇಶನ್ M = h nu by h. ಓಕೆ, ಮ್ಯಾಗ್ನಿಫಿಕೇಶನ್ is -v/u. ಮ್ಯಾಗ್ನಿಫಿಕೇಶನ್ M = h'/h. ಇದು h' ಅದು, h ನೀವು ಅಲ್ಲ, ಸಾರಿ, h'/h ಅದು. v/u. ಪವರ್ ಅಂದರೆ ಪವರ್ ಫಾರ್ಮುಲಾ P = 1/fm, ಅಂದರೆ f in ಸೆಂಟಿಮೀಟರ್ ಅಥವಾ f in ಮೀಟರ್. ಫೋಕಲ್ ಲೆಂತ್. ಚಾಪ್ಟರ್ ಪೀರಿಯಡಿಕ್ ಕ್ಲಾಸಿಫಿಕೇಶನ್ಸ್ ಆಫ್ ಎಲಿಮೆಂಟ್ಸ್ನಲ್ಲಿ ಡೋಬರ್ಸ್ ಟ್ರೈಡ್ಸ್ ಕೇಳ್ತಾರೆ. B = a + b/2 ಫಾರ್ಮುಲಾ. ಈ ಥರ ನೀವು ನೋಡ್ಕೊಳ್ರಿ. ಇಂಪಾರ್ಟೆಂಟ್ ಫಿಸಿಕಲ್ ಟರ್ಮ್ಸ್ ಅಂಡ್ SI ಯೂನಿಟ್ಸ್: ಎಲೆಕ್ಟ್ರಿಸಿಟಿ ಕಿಲೋವ್ಯಾಟ್ ಅವರ್, ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್, ಎಲೆಕ್ಟ್ರಾನಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ V, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಓಮ್, ಎಲೆಕ್ಟ್ರಿಕ್ ಚಾರ್ಜ್ ಕೂಲಮ್, ಎಲೆಕ್ಟ್ರಿಕ್ ಪವರ್ W ಅಂದರೆ ವ್ಯಾಟ್, ಪವರ್ ಆಫ್ ದ ಲೆನ್ಸ್ ಡಯಾಪ್ಟರ್ D. ಈಕ್ವೇಷನ್ಸ್ ಬ್ಯಾಲೆನ್ಸಿಂಗ್ 2 ಮಾರ್ಕ್ ಕ್ವಶನ್ಸ್ ಇರ್ತದೆ. ಕಲೆಕ್ಟ್ ಆಲ್ ದ ರೀಜನ್ಸ್ ಗಿವನ್ ಇನ್ ಆಲ್ ದ 5 ಕೆಮಿಸ್ಟ್ರಿ ಚಾಪ್ಟರ್ಸ್ ಆ್ಯಂಡ್ ಕೀಪ್ ಆನ್ ಪ್ರಾಕ್ಟೀಸ್ ಟು ಬ್ಯಾಲೆನ್ಸ್ ದಿ ಕ್ವಶನ್. ಎಲ್ಲ ಚಾಪ್ಟರ್ದು ಕ್ವಶನ್ಸ್ನ ಅಂದರೆ ಬ್ಯಾಲೆನ್ಸಿಂಗ್ ನೀವು ಕಲ್ತ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಈಸಿ ಟು ರೈಟ್. ತುಂಬ ಚೆನ್ನಾಗಿ ನಾವು ಬರಿಬೋದು. ಒಂದು 4ರಿಂದ 5 ಸರಿ ಪ್ರಾಕ್ಟೀಸ್ ಮಾಡಿರಿ, ಆಟೋಮೆಟಿಕ್ ಬಂದುಬಿಡ್ತದೆ. ಏನೇನು ಕೊಡ್ತಾರೆ ಅಂದರೆ ಆಕ್ಸಿಡೇಷನ್ ವರ್ಸಸ್ ರಿಡಕ್ಷನ್, ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂಡ್ ಎಂಡೋಥರ್ಮಿಕ್ ರಿಯಾಕ್ಷನ್, ಕರೋಷನ್ ಅಂಡ್ ರಾನ್ಸಿಡಿಟಿ, ಕ್ಯಾಲ್ಸಿನೇಷನ್, ರೋಸ್ಟಿಂಗ್, ಏರೋಬಿಕ್ ರೆಸ್ಪಿರೇಷನ್. ಇದು ಆ್ಯಕ್ಚುಲಿ ರಾನ್ಸಿಡಿಟಿ ಅದು ಮೊದಲನೇ ಚಾಪ್ಟ್ರಲ್ಲಿ ಬರುತ್ತೆ. ಈ ಥರ ಎಲ್ಲ ನೀವು ನೋಡ್ಕೊಳ್ರಿ. ರಿಯಾಕ್ಟಿವಿಟಿ ಸೀರೀಸ್ ವೆರಿ ಇಂಪಾರ್ಟೆಂಟ್. ಕೀಪ್ ಆನ್ ಪ್ರಾಕ್ಟೀಸಿಂಗ್ ರಿಯಾಕ್ಟಿವಿಟಿ ಸೀರೀಸ್ ಅಕಾರ್ಡಿಂಗ್ ಟು ದೇರ್ ಇನ್ಕ್ರೀಸಿಂಗ್ ಆರ್ಡರ್ ಮತ್ತು ಡಿಕ್ರೀಸಿಂಗ್ ಆರ್ಡರ್ನ ಕರೆಕ್ಟಾಗಿ ಕಲ್ತ್ಕೊಳ್ರಿ. ಇದು ಡಿಕ್ರೀಸಿಂಗ್ ರಿಯಾಕ್ಟಿವಿಟಿ ನೋಡಿ ಹೆಂಗೆ ಕೊಟ್ಟಿದ್ದಾನೆ: ಪೊಟ್ಯಾಷಿಯಮ್, ಸೋಡಿಯಂ, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಈ 4, ಜಿಂಕ್, ಐರನ್, ಲೆಡ್, ಇವು. ಅದಂದ್ರೆ ಲೆಡ್ ಆದ ನಂತರ
ಹೈಡ್ರೋಜನ್ ಬರುತ್ತೆ, ಹೈಡ್ರೋಜನ್ ಇಲ್ಲ ಇದರಲ್ಲಿ. ಕಾಪರ್, ಮೆರ್ಕ್ಯುರಿ, Ag ಅಂದರೆ ಸಿಲ್ವರ್ ಆ್ಯಂಡ್ Au ಅಂದರೆ ಗೋಲ್ಡ್. ಇದು ಡಿಕ್ರೀಸಿಂಗ್ ಆರ್ಡರ್ನಲ್ಲಿ ಪೊಟ್ಯಾಷಿಯಮ್ನಿಂದ ಹೋದರೆ, ಆಮೇಲೆ Auನಿಂದ ಬಂದರೆ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ. ಅಂದರೆ ಹೈಯೆಸ್ಟ್ ರಿಯಾಕ್ಟಿವಿಟೀಸ್ ಇರೋದಂದರೆ ಪೊಟ್ಯಾಷಿಯಮು, ಲೋ ರಿಯಾಕ್ಟಿವಿಟಿ ಅಂದರೆ ಗೋಲ್ಡ್. ಲೀಸ್ಟ್ ಔಟ್ ದ ಯೂಸಸ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ಕಾಂಪೌಂಡ್ಸ್: ಸೋಡಿಯಂ ಕಾರ್ಬೋನೇಟ್, sodium hydrogen carbonate, calcium oxychloride, plaster of Paris, ethanol, sodium ethoxide, esters. ಇದರಲ್ಲಿ ಕೆಮಿಕಲ್ ಕಾಂಪೌಂಡ್ಸ್ನ ಯೂಸಸ್ನ ಕೇಳ್ತಾರೆ ಕಂಪಲ್ಸರಿ, ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಇಂಪಾರ್ಟೆಂಟ್ ಕ್ವಶನ್ಸ್, 1 ಮಾರ್ಕ್ ಆರ್ 2 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ವಾಟ್ ಈಸ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಈಸ್ ಎಂಡೋಥರ್ಮಿಕ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ಡಿಫೈನ್ ರಾನ್ಸಿಡಿಟಿ, ಆಕ್ಸಿಡೇಷನ್, ರಿಡಕ್ಷನ್ ಅಂಡ್ ಕರೋಷನ್ ವಿತ್ ಅನ್ ಎಕ್ಸಾಂಪಲ್ ಕೊಡಬೇಕು. ವಾಟ್ ಈಸ್ pH ವ್ಯಾಲ್ಯೂ ಆಫ್ ದ ರೆಸಿಸ್ಟೆನ್ಸ್. ಪ್ರಾಪರ್ಟೀಸ್ ಆಫ್ pH ಸ್ಕೇಲ್: ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್, ಲೆಸ್ ಅಸಿಡಿಕ್, ಮೋರ್ ಅಸಿಡಿಕ್, ಲೆಸ್ ಬೇಸಿಕ್, ಮೋರ್ ಬೇಸಿಕ್, ಈ ಥರ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಗಿವ್ ಅನ್ ಎಕ್ಸಾಂಪಲ್. ಯೂಸಸ್ ಆಫ್ ಬ್ಯಾಲೆನ್ಸಿಂಗ್, ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೆ ಸೋಡಿಯಂ ಬೈಕಾರ್ಬೋನೇಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಇದ್ರದ್ದು ಯೂಸಸ್ ನೋಡ್ಕೊಳ್ರಿ. ರೈಟ್ ದ ರಿಯಾಕ್ಟಿವಿಟಿ ಸೀರೀಸ್ ಆಫ್ ಮೆಟಲ್ಸ್ ಅಕಾರ್ಡಿಂಗ್ ಟು ದೇರ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ರಿಯಾಕ್ಟಿವಿಟಿ, ಅದನ್ನು ಬರೀಬೇಕು. ರೈಟ್ ದ ಎಲೆಕ್ಟ್ರಾನಿಕ್ ಡಾಟ್ ಸ್ಟ್ರಕ್ಚರ್ ಆಫ್ ಸೋಡಿಯಂ, ಮೆಗ್ನೀಷಿಯಂ ಆ್ಯಂಡ್ ಆಕ್ಸಿಜನ್, ಅದನ್ನು ಬರೀರಿ. ವಾಟ್ ಈಸ್ ಅಯಾನಿಕ್ ಬಾಂಡ್. ರೈಟ್ ದ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಾಂಪೌಂಡ್ಸ್. ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಂ ಮೆಟಲ್ಸ್ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್, ವೈ ಅಂತ ಕೇಳ್ತಾರೆ. ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್ಸ್, ಗಿವ್ ಅನ್ ಎಕ್ಸಾಂಪಲ್ ಕೇಳ್ತಾರೆ. ಹೌ ವಿಲ್ ಯು ಪ್ರೊಟೆಕ್ಟ್ ಮೆಟಲ್ಸ್ ಫ್ರಮ್ ಕರೋಷನ್ ಅಂತ ಕೇಳ್ತಾರೆ. ವಾಟ್ ಈಸ್ ಅಮಾಲ್ಗಮ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಈಸ್ ಅಲಾಯ್ಸ್, ನೇಮ್ ಸಮ್ ಇಂಪಾರ್ಟೆಂಟ್ ಅಲಾಯ್ ಆಫ್ ಐರನ್ ಅಂಡ್ ಕಾಪರ್. ವಾಟ್ ಆರ್ ದ excretory products of the plants. Write the chemical equation of photosynthesis. What is saliva? State its important role in digestion. What are the functions of lymph? What is reflex arc? List out the different topic and nastic moments in plants. Write the locations, secretion and functions of the following glands: pituitary, thyroid, pancreas, adrenal, testes and ovaries. What is the function of fuse? Define resistance and resistivity. What are the properties of conductor and resistance depends. Define electric circuit. What is a dynamo? What is motor? State Fleming's right hand thumb rule. State Fleming's left hand thumb rule. What is the function of earthing wire? What is trophic level? Define biomagnification. What is food web? What is global warming? What is catenation? List out the unique property of carbon. List the electronic configuration of carbon in normal state and excited state. What is isomerism? Give an example. What is homologous series? Give an example. What are soaps? What is a missile? Define esterification. State Mendeleev's predict law. State modern predict law. Write the merits of Mendeleev's predict table. Define ionization energy, electronegativity, electropositivity and atomic radius. What is multiple fusion? Give an example. What is regeneration? Give an example. Name the asexual structure in Hydra. Define different types of asexual reproduction with an example. What is self-pollination? What is cross-pollination? What is the function of prostate gland? What is menstrual cycle? Write the flowchart of sex determination in humans. Define speciation. What is the phenotypic ratio of monohybrid and dihybrid cross? What is the genotypic ratio of monohybrid cross? What are the evidence for evolution of life? What is homology and analogy? Give example. What are fossils? Give an example. State the law of reflection. Define diopter. List out the uses of concave mirror and convex mirror. What is refractive index? The refractive index of diamond is 2.24. What it means that the power of plane mirror is +1. What is the meaning of this statement? What is myopia, hypermyopia, presbyopia? How do you correct these? What is the dispersion of light? What is a spectrum? Name the highest and least bending color of the spectrum and why. Why sky looks blue in color?
define Tyndall effect, what are the properties of good sources of energy, define bioenergy, how do you get bioenergy, what are fossil fuels, name it, what are solar cells, what is the principle involved in conversion of solar energy into electrical energy, what are advantages and disadvantages of utilization of nuclear energy, how will you manage garbage produced at home, what is meant by rainwater harvesting, name the different types of rainwater harvesting technique in different states. 10th diagram based questions 4 marks. Important diagrams ಇಲ್ಲಿ ಇಷ್ಟಿದೆ, ಇಷ್ಟು 83 ಕ್ವಶನ್ಸ್ ಇದೆ. ಈ ಥರ ನೀವೇನಾದರೂ ಓದ್ಕೊಂಡ್ಬಿಟ್ರೆ ಇಟ್ ಈಸ್ ವೆರಿ ಈಸಿ ಟು ಗೆಟ್ 40 ಮಾರ್ಕ್ಸ್. ಇಷ್ಟು ಕಲ್ತ್ಬಿಟ್ರೆ 40 ಮಾರ್ಕ್ಸ್ ಇದ್ದಂಗೆ. ಈ ಜೊತೆಗೆ ನೀವು ಇಷ್ಟು ಮಿನಿಮಮ್ ಕಲ್ತ್ಕೊಂಡ್ಬಿಟ್ಟು ಮಿಕ್ಕಿದ್ದು ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ನಾವು ಯುವರ್ ಕೌಂಟ್ ಡೌನ್ ಸ್ಟಾರ್ಟ್ಸ್. ಯು ಸ್ಪೆಂಡ್ at least minimum 8 to 9 hours for reading a day. Don't waste your time. All the best. Good luck.